ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿದೆ ಟೀಮ್ ಇಂಡಿಯಾ. ಅರ್ಹ ಗೆಲುವು, ಅರ್ಹ ತಂಡ ಎಲ್ಲ ಸರ್ವಾಂಗೀಣವಾಗಿ ತನ್ನ ಪಾರಮ್ಯವನ್ನು ಟೀಮ್ ಇಂಡಿಯಾ ಇವತ್ತು ಮೆರೆತು ಚಾಂಪಿಯನ್ಸ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ. ರೋಹಿತ್ ಪಡೆ ದುಬೈನಲ್ಲಿ ಕಿವೀಸ್ ಪಡೆಗೆ ಮಣ್ಣು ಮುಕ್ಕಿಸಿದ್ದಾರೆ ಬ್ಲೂ ಬಾಯ್ಸ್. ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಈ ಮ್ಯಾಚ್. 49 ಓವರ್ನಲ್ಲಿ 254 ರನ್ ಗಳಿಸುವ ಮುಖಾಂತರ ಇನ್ನೂ ಒಂದು ಓವರ್ ಬಾಕಿ ಇರುವಂತಲೇ 4 ವಿಕೆಟ್ಗಳ ರೋಚಕ ಜಯವನ್ನು ಪಡ್ಕೊಂಡ್ರು. ಅಂದರೆ ಸ್ವಲ್ಪ ಮಧ್ಯ ಇಂಟರ್ವೆಲ್ಗಳಲ್ಲಿ ಆಗಾಗ್ಗೆ ವಿಕೆಟ್ ಹೋಗ್ತಾ ಇದ್ದರೂ ಕೂಡ ತಂಡಕ್ಕೆ ರಾಹುಲ್ ಆಗಿರ್ಬೋದು ಅಥವಾ ಪ್ರಮುಖವಾಗಿ ಶ್ರೇಯಸ್ ಅಯ್ಯರ್ ನಿಂತಿದ್ದು ಒಂದು ಹಂತದಲ್ಲಿ ಬಹಳ ತುಂಬ ಆಪತ್ ಬಾಂಧವರ ರೀತಿಯಲ್ಲಿ KL ರಾಹುಲ್ ಮತ್ತು ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಟೀಮ್ ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ತುಂಬ ಡೆಡ್ ಪಿಚ್ ಅಂತ ಪಿಚ್ನಲ್ಲಿ ಆಡೋದು ತುಂಬ ಕಷ್ಟ. ಆ ತಂಡದ ಸ್ಪಿನ್ನರ್ಗಳು ಕೂಡ ಟೀಮ್ ಇಂಡಿಯಾವನ್ನು ಕಟ್ಟಾಕಿದ್ರು. ಆದರೂ ಕೂಡ ಯಾಕೆ ಟೀಮ್ ಇಂಡಿಯಾ ನಂಬರ್ 1 ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ನ್ಯೂಜಿಲೆಂಡ್ 251, ಭಾರತ 254. ಟೀಮ್ ಇಂಡಿಯಾಗೆ ಆ 4 ವಿಕೆಟ್ಗಳ ಜಯ. ಸರ್ ಇಂಡಿಯಾ ಫಸ್ಟ್ ಅಲ್ಲಿ ಸ್ವಲ್ಪ ಸ್ಲೋ ಇತ್ತು. ರೋಹಿತ್ ಶರ್ಮಾ ವಿಕೆಟ್ ಬಿದ್ದಾಗ ಇಂಡಿಯಾ ಒಂದು ಸೋತಿಲ್ಲ. ಭಾರತ ಚಾಂಪಿಯನ್. ಅದೇ ಇಂಡಿಯನ್ ಅದು ನಾವೇ ಇಂಡಿಯನ್. ಇಂಡಿಯಾ 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 Only thing that he talks about, even off the field as well, gives you everything.